ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀವಿ. ಇವತ್ತು ಒಂದು ಹೊಸ ವಿಷಯ ಇದೆ. ಜೀವನ ಅನ್ನೋದನ್ನ ಸಾಮಾನ್ಯವಾಗಿ ನಾವು ರಥಚಕ್ರಕ್ಕೆ ಹೋಲಿಸ್ತೀವಿ. ರಥದಲ್ಲಿರುವಂತಹ ಎರಡು ಗಾಲಿಗಳು ಸಮರ್ಥವಾಗಿ ನಡೆದ್ರೆ ಮಾತ್ರ ಈ ಜೀವನ ಅನ್ನೋ ರಥ ಸುಗಮವಾಗಿ ಸಾಗುತ್ತೆ ಅಂತೀವಿ. ಅದರಲ್ಲಿ ಯಾವುದೇ ಒಂದು ಗಾಲಿ ನಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ರಥ ಅಲ್ಲಿಗೆ ನಿಂತು ಹೋಗುತ್ತೆ. ಅಲ್ಲದೆ ಸಂಪೂರ್ಣ ಜವಾಬ್ದಾರಿ ಒಂದೇ ಗಾಲಿಯ ಮೇಲೆ ಬೀಳುತ್ತೆ. ಇಂತಹದ್ದೇ ಒಂದು ವಿಶಿಷ್ಟ ಕಥೆ ಇವತ್ತು ನಿಮ್ಮ ಮುಂದೆ ಇದೆ. ಇದೇ ಈ ಹೊತ್ತಿನ ದುನಿಯಾ ವಿಶೇಷ ಸತಿ ಸೇವೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಆದರೆ ಆ ಹೆಣ್ಣಿಗೆ ಏನಾದರೂ ತೊಂದರೆ ಬಂದಾಗ ಕುಟುಂಬ ಅಲ್ಲಾಡ್ ಹೋಗುತ್ತೆ. ಆ ಸಂದರ್ಭದಲ್ಲಿ ಸಂಪೂರ್ಣ ಜವಾಬ್ದಾರಿ ಮನೆಯ ಯಜಮಾನ ಗಂಡನ ಮೇಲೆ ಬೀಳುತ್ತೆ. ಇಲ್ಲಿ ನಮ್ಮ ಹತ್ರ ಒಂದು ವಿಷಯ ಇದೆ. ಅಂದರೆ ಒಬ್ಬ ದಂಪತಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು. ಅಲ್ಲದೆ ಇವರು ರಾಜ ಅಭಿಮಾನಿಗಳು ಕೂಡ ಹೌದು. ತನ್ನ ಸತಿ ಸಾಕಷ್ಟು ತೊಂದರೆಗೆ ಒಳಗಾದಾಗ ಎಲ್ಲವನ್ನ ಬಿಟ್ಟು ಆ ಪತಿ ತನ್ನ ಸತಿಯ ಸೇವೆಯಲ್ಲಿ ತೊಡಗಿಸ್ಕೊಂಡ್ರು. ಹಾಗಾದರೆ ಏನವರ ಕಥೆ ಈ ವರದಿಯಲ್ಲಿ ನೋಡಿ. ಮದುವೆಯಾಗೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರೂಪ, ಗುಣ, ಹಣ ನೋಡ್ತಾರೆ. ಆದರೆ ಈ ರಾಮ್ಕುಮಾರ್ ಮಾತ್ರ ತಮ್ಮನ್ನ ಮದುವೆಯಾಗೋ ಹುಡುಗಿ ರಾಜ್ ಅಭಿಮಾನಿಯಾಗಿರಬೇಕು ಅಂತ ಬಯಸಿದ್ರು. ಅವರ ಕನಸು ನಿಜವಾಯಿತು. ರಾಜ್ ಸಿನಿಮಾ ನೋಡುತ್ತಾ ತಮ್ಮ ಬದುಕಿನ ಸುಂದರ ಕನಸು ಕಾಣುತ್ತಿದ್ದ ಈ ದಂಪತಿಗಳ ಜೀವನ ನಿಜಕ್ಕೂ ಹಾಲು ಜೇನಿನಂತಾಗಿತ್ತು. ಆದರೆ ಇದು ವಿಧಿಗೆ ಇಷ್ಟವಾಗ್ಲಿಲ್ವೋ ಏನೋ. ಪತ್ನಿ ಪದ್ಮಶ್ರೀ ಥೈರಾಯ್ಡ್, ಪಾಂಡಿಲೋಸಿಸ್, ಡಯಾಬಿಟಿಸ್, ಅಸ್ತಮಾ ಹೀಗೆ ಸುಮಾರು 12 ಕಾಯಿಲೆಗಳ ಗೂಡಾದ್ರು. ಒಂದು ಹಂತಕ್ಕೆ ಜೀವನವೇ ಬೇಡ ಅನ್ನುವಂಥ ಭಾವದಿಂದ ಕುಗ್ಗಿ ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ವಿಮುಖರಾದ ಪತ್ನಿಗೆ ಸ್ಥೈರ್ಯ ತುಂಬಿ ಮರುಜೀವ ಕೊಟ್ಟವರು ಪತಿ ರಾಮ್ಕುಮಾರ್. ಹಾಸಿಗೆಯಿಂದ ಎದ್ದೇಳಲಾಗದ ಇವರಿಗೆ ತಲೆ ಬಾಚಿ ಹಾಲು, ಊಟದ ತುತ್ತು ಕೊಟ್ಟು ಹಾಯಾಗಿ ಮಲಗಿರು ನೀನು ರಾಣಿಯ ಹಾಗೆ ಅಂತ ಪ್ರೀತಿ ಮಾಡಿದ್ರು. ನಮ್ಮ ಯಜಮಾನರು ಡಾಕ್ಟರ್ ರಾಜ ಅಭಿಮಾನಿಯಾಗಿರೋದ್ರಿಂದ ಅವರೆಲ್ಲ ಗುಣಗಳನ್ನೂ ಅವ್ರು ಅಳವಡಿಸ್ಕೊಂಡಿರೋದ್ರಿಂದ ನನ್ನನ್ನು ತುಂಬ ಪ್ರೀತಿಯಾಗಿ ನೋಡ್ಕೋತಿದ್ದಾರೆ. ನನಗಿಷ್ಟು 12 ಪ್ರಾಬ್ಲಮ್ಸ್ ಇದೆ. ಈಗ ಲಿವರ್, ಗಾಲ್ ಬ್ಲಾಡರಲ್ಲಿ 10/8 ಸ್ಟೋನು ಇದೆ. ಬಟ್ ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ ಅಂತ ಡಾಕ್ಟರ್ಸ್ 5 ಎಮಿನೆಂಟ್ ಸರ್ಜನ್ಗಳು ಹೇಳಿದ್ರು. 24 ಅವರು ನಮ್ಮ ಯಜಮಾನ್ರನ್ನೇ ನನ್ನ ಸೇವೆ ಮಾಡ್ಕೊಂಡಿದ್ದಾರೆ. ಇನ್ನು ರಾಜ್ಕುಮಾರ್ರನ್ನೇ ಆರಾಧಿಸೋ ತಮ್ಮ ಮಡದಿಗಾಗಿ ಮನೆ ತುಂಬಾ ರಾಜ್ ಸಿಡಿಗಳು, ರಾಜ್ಕುಮಾರ್ ಭಾವಚಿತ್ರಗಳನ್ನ ಇಟ್ಟಿದ್ದಾರೆ. ಬೇಸರವಾದಾಗೆಲ್ಲ ರಾಜ್ ಸಿನಿಮಾ ನೋಡಿ ಬದುಕಿನ ನೋವುಗಳನ್ನ ಮರೆತು ಒಟ್ಟಾಗಿ ನಕ್ಕು ಬಿಡ್ತಾರೆ. ಅಷ್ಟೇ ಅಲ್ಲ, ಪತ್ನಿಯ ಕಷ್ಟ ತಾಳಲಾರದೆ ಪತಿ ರಾಮ್ಕುಮಾರ್ ತನ್ನ ಸರ್ಕಾರಿ ಕೆಲಸಕ್ಕೂ ರಾಜೀನಾಮೆ ನೀಡಿ ಪತ್ನಿಯ ಸೇವೆ ಮಾಡಲಾರಂಭಿಸಿದ್ರು. ನೋಡುಗರಿಗೆ ಅಯ್ಯೋ ಅನಿಸಿದ್ರು. ಸಂಸಾರ ಮಾತ್ರ ಈಗಲೂ ಹಾಲು ಜೇನಿನಂತಿದೆ. ಒಂದ್ಸಲ ರಾಜ್ಕುಮಾರ್ ಅವರು ನನಗೆ ಹೇಳಿದರು, ಯಾವುದೇ ವ್ಯಕ್ತಿ ಬದುಕಿರುವಾಗ ಅವನ್ನ ಪ್ರೀತಿಸಬೇಕು, ಗೌರವಿಸಬೇಕು, ಸಂತೋಷ ಕೊಡಬೇಕು, ಅದೇ ಜೀವನ ಸಾರ್ಥಕತೆ ಅಂತ ಹೇಳಿದರು. ಪಾಪ ಚೆನ್ನಾಗಿದ್ದು ಹುಡುಗಿ ಆರೋಗ್ಯ ತಪ್ಪೋಯ್ತು. ನಮ್ಮಿಬ್ಬರಿಗೆ ಹಾಲು ಜೇನು ಅಂತ ಒಂದು ಚಿತ್ರ ಬಂದಿತ್ತು. ಅದು ಮಾನಸಿಕವಾಗಿ ನಮ್ಮನ್ನು ಬೆಸೆದ ಚಿತ್ರ. ಈ ರೀತಿ ಅನಾರೋಗ್ಯ ಪೀಡಿತಲಾದಾಗ ಹೆಂಡತಿಗೆ ಸೇವೆ ಮಾಡೋಣ, ಅವ್ರು ಶುಶ್ರೂಷೆ ಮಾಡೋಣ. ರಾಜ್ಕುಮಾರ್ ನನಗೆ ಹೇಳಿಕೊಟ್ಟಿರೋ ಮಾತು ಬಹುಶಃ ನಡೆಸ್ಕೊಡೋಕ್ಕೆ ದೇವರು ನನಗೊಂದು ಅವಕಾಶ ಕೊಟ್ಟಿರ್ಬೋದು ಅಂತ ನಾನು ತೀರ್ಮಾನ ಮಾಡಿಕೊಂಡು ಸುಮಾರು 27 ವರ್ಷದಿಂದ ಅವ್ರ ಸೇವೆ ಮಾಡ್ತಾಯಿದ್ದೀನಿ. ಇವತ್ತು ಸಿನಿಮಾ ನೋಡಿ ನಾಳೆ ಮರೆತು ಬಿಡೋ ಜನ ಇದ್ದಾರೆ. ಆದರೆ ರಾಜ್ ಸಿನಿಮಾ ನೋಡಿ ಬದುಕಿಡಿ ಅವರ ಆದರ್ಶಗಳನ್ನ ಅಳವಡಿಸಿಕೊಂಡ ಈ ದಂಪತಿಗೆ ಬಿಗ್ ಹ್ಯಾಟ್ಸ್ ಆಫ್. ಕೆಲವೊಮ್ಮೆ ಜೀವನ ಅದೆಷ್ಟೋ ಕಷ್ಟ ಅನಿಸ್ಬಿಡುತ್ತೆ ಅಲ್ವಾ. ಆದರೆ ರಾಜ್ಕುಮಾರ್ ಸಿನಿಮಾದಿಂದ ಇನ್ಸ್ಪೈರ್ ಆದಂತಹ ಈ ಒಂದು ರಾಮ್ಕುಮಾರ್ ಫ್ಯಾಮಿಲಿ ಫುಲ್ ಡಿಫ್ರೆಂಟ್ ಆಗಿದೆ. ಜೀವನದಲ್ಲಿ ಅದೆಷ್ಟೋ ನೋವುಗಳನ್ನ ಇಟ್ಕೊಂಡು ಖುಷಿಯಾಗಿ ನಗ್ತಲೇ ಇರುವಂತಹ ಇವರು ಒಬ್ಬರು ಎಲ್ಲರಿಗೂ ಮಾರ್ಗದರ್ಶಿ. ಕ್ಯಾಮರಾ ಪರ್ಸನ್ ಕೃಷ್ಣ ಕುಲಕರ್ಣಿ ಜೊತೆ ಮಮತಾ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಆ ಇಬ್ಬರು ದಂಪತಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ರಾಮ್ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಪದ್ಮಾವತಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಅಲ್ಲದೆ ರಾಜ ಅಭಿಮಾನಿಗಳು ಕೂಡ ಅಂತ ಹೇಳ್ತಿದ್ರು. ಇಲ್ಲ, ನಾವು ದೊಡ್ಡವ್ರು ನೋಡಿ ಮಾಡಿದ್ದೆ ಮದುವೆ. ಆದರೆ ನಾವಿಬ್ರು ಪರಸ್ಪರ ನೋಡಿಲ್ಲ ಮದುವೆ ಮುಂಚೆ. ರಾಜ ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ಇಬ್ರು
ಒಬ್ರಿಗೊಬ್ರು ನೋಡದೆ ಮದುವೆ ಆಗಿದ್ದೀವಿ. ನಾವಿಬ್ಬರು ಮದುವೆ ದಿನವೇ ನೋಡಿದ್ದು, ಅದಕ್ಕೆ ಮುಂಚೆ ನೋಡಿರಲಿಲ್ಲ. ನಿಶ್ಚಿತಾರ್ಥಕ್ಕೂ ನಾವು ಬಂದಿರಲಿಲ್ಲ. ಇವರೊಬ್ಬರೇ ಇದ್ರು ನಿಶ್ಚಿತಾರ್ಥ ದಿನ. ನಾವಿಬ್ಬರು ಮದುವೆ ದಿನವೇ ಒಬ್ರಿಗೊಬ್ರು ನೋಡಿದ್ದು. ಅಲ್ಲ, ಅದು ಹೇಗೆ ಅಂದರೆ ಯಾಕೆ ಅನ್ನಿಸ್ತಾ ಇತ್ತು ರಾಜ್ ಅಭಿಮಾನಿಯನ್ನೇ ನೀವು ಮದುವೆ ಆಗಬೇಕು ಅಂತ? ರಾಜ ಅಭಿಮಾನಿಯನ್ನೇ ಮದುವೆ ಆಗಬೇಕು ಅಂತ ಅಲ್ಲ, ಈ ವಾಸ್ತವಾಗಿ ಏನಂದರೆ, ಮೊದಲು ನಾನು ಮದುವೆ ಆಗಬಾರ್ದು ಅನ್ನೋ ಒಂದು ನಿರ್ಧಾರದಲ್ಲಿದ್ದೆ. ತಂದೆ ತಾಯಿ ಸೇವೆ ಮಾಡೋಣ, ಮದುವೆ ಬೇಡ ಅಂದ್ಕೊಂಡಿದ್ದೆ. ಆದರೆ ನನ್ನ ಈ ನಿರ್ಧಾರ ನಮ್ಮ ತಂದೆ ತಾಯಿಗೆ ತುಂಬ ನೋವು ಕೊಡ್ತಾಯಿತ್ತು. ತುಂಬ ಚಿಂತೆ ಮಾಡ್ತಾಯಿದ್ರು. ತಂದೆ ತಾಯಿನ ಸಂತೋಷಪಡಿಸೋಕ್ಕೋಸ್ಕರ ಮದುವೆ ಆಗೋಣ ಅಂತ ನಿರ್ಧಾರ ಮಾಡಿದೆ. ಆಗ ನಾನು ನಮ್ಮ ತಂದೆ ತಾಯಿ ಹೇಳಿದೆ, ನೀವು ಯಾವ ಹುಡುಗಿನ ಮೆತ್ತೀರೋ ಆ ಹುಡುಗಿನ ನಾನು ಮದುವೆ ಆಗ್ತೀನಿ, ಆ ಹುಡುಗಿನ ನೋಡೋ ಅಗತ್ಯ ಇಲ್ಲ ಅಂತ ಹೇಳಿದೆ. ಅವರೊಂದು ಹುಡುಗಿನ ನೋಡಿದ್ರು. ಆ ಹುಡುಗಿ ಇವರೇ. ಅವರು ಈ ಹುಡುಗಿ ಬಗ್ಗೆ ಹೇಳುವಾಗ, ಹುಡುಗಿಗೂ ನಿನ್ನಂಗೆ ರಾಜ್ಕುಮಾರ್ ಇಷ್ಟ ಅಂತ ಕಣೋ ಅಂದರು. ಆ ಒಂದು ಮಾತು ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಜೀವನದಲ್ಲಿ ನಾನು ಬಿಡುವಿನ ವೇಳೆ ಏನಿದೆಯೋ ರಾಜ್ಕುಮಾರ್ ಸಿನಿಮಾ ನೋಡೋಕ್ಕೆ, ಅವ್ರ ಬಗ್ಗೆ ಪುಸ್ತಕಗಳು ಓದೋಕ್ಕೆ, ಲೇಖನಗಳು ಬರೆಯೋಕ್ಕೆ, ಇದಕ್ಕೆ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಇನ್ನು ಜೊತೆಯಲ್ಲಿ ಹೆಂಡತಿನೋ ರಾಜಾಭಿಮಾನಿ ಆಗ್ಬಿಟ್ರೆ ಆ ಕೆಲಸಕ್ಕೆ ಏನೂ ಅಡ್ಡಿ ಇರೋದಿಲ್ಲ, ಅವಳು ನನಗೆ ಸ್ಫೂರ್ತಿಯಾಗಿರ್ತಾಳೆ ಅಂದ್ಬಿಟ್ಟು ನಾನು ಸಂತೋಷದಿಂದ ಒಪ್ಕೊಂಡೆ. ರಾಮ್ಕುಮಾರ್ ಅವರು ನಿಮ್ಮನ್ನ ಸ್ಫೂರ್ತಿ ಅಂತ ಹೇಳಿದ್ರು ಪದ್ಮಾವತಿ ಅವರೇ. ಓಕೆ, ನೀವು ರಾಜ ಅಭಿಮಾನಿಗಳು. ಸೊ ನೀವು ಮದುವೆ ಆಗ್ತಾ ಇರೋ ಗಂಡ ಏನಿದ್ದಾರೆ ಅವರು ರಾಜ ಅಭಿಮಾನಿಗಳು ಅಂದಾಗ ನಿಮ್ಗೆ ಏನು ಅನ್ನಿಸ್ತಾ ಇತ್ತು? ನನಗೆ ತುಂಬ ಸಂತೋಷ ಆಗೋಯ್ತು. ಅಂದರೆ ರಾಜ ಅಭಿಮಾನಿ ಆದವ್ರಿಗೆ ಅವ್ರ ಸ್ವಭಾವನೆಲ್ಲ, ರಾಜ್ಕುಮಾರ್ ಸ್ವಭಾವನೆಲ್ಲ ಅವ್ರು ಅಳವಡಿಸ್ಕೊಂಡಿರ್ತಾರೆ. ಅಂಥವ್ರು ಖಂಡಿತ ಒಳ್ಳೆಯವರಾಗಿರ್ತಾರೆ 100% ಅಂತ ನನ್ನ ಮನಸ್ಸಲ್ಲಿ ಗ್ಯಾರಂಟಿ ಆಗೋಯ್ತು. ಅದಕ್ಕೆ ನಾನು ಸಂತೋಷವಾಗಿ ಮದುವೆಗೆ ಒಪ್ಪಿಗೆ ಕೊಟ್ಟೆ. ಇವರು ಎಂಗೇಜ್ಮೆಂಟ್ಗೂ ಬಂದಿರಲಿಲ್ಲ. ಇವತ್ತು ನಾವು ಹುಟ್ಟಿರೋ ಸೀರೆ ನನ್ನ ಎಂಗೇಜ್ಮೆಂಟ್ ಸೀರೆನೇ. ಇವತ್ತು ನೋಡಲಿ ಇವರು ಅಂತ ಉಟ್ಕೊಂಡಿದ್ದೀನಿ. ಅವತ್ತು ಹುಟ್ಟಿದ್ದೀನಿ ನಾನು. ಬಂದಿರಲಿಲ್ಲ. ಆದರೆ ನನಗೆ ತುಂಬ ಸಂತೋಷ ಇದೆ. ನಾ ಮದುವೆ ಆದಮೇಲೆ ನನಗೆ ಚೆನ್ನಾಗೇ ಇದ್ದೆ. ಮದುವೆ ಆಗುವಾಗ ಸಂಪೂರ್ಣ ಆರೋಗ್ಯವಾಗಿದ್ದೆ. ಮದುವೆ ಆದಮೇಲೆ ಪ್ರೆಗ್ನೆಂಟ್ ಆದ ತಕ್ಷಣವೇ ನನಗೆ ಕಾಯಿಲೆಗಳು ಶುರುವಾಗಿತ್ತು. ಯಾವ ರೀತಿ ಕಾಯಿಲೆಗಳು ಪ್ರಾರಂಭಿಕವಾಗಿ ಕಾಣಿಸ್ಕೊಂಡಿತ್ತು? ಅಂದರೆ ಯೂರಿನ್ ಇನ್ಫೆಕ್ಷನ್ ಬಂದಿತ್ತು, BP ಇತ್ತು ಪ್ರೆಗ್ನೆಂಟ್ ಆದಾಗ. ಆಮೇಲೆ 6 ಗ್ರಾಮ್ ಬ್ಲಡ್ ಇತ್ತು, ಹಿಮೋಗ್ಲೋಬಿನ್ನು. ಇದೆಲ್ಲ ಇದರಿಂದ ನಾನು ಫುಲ್ ಬೆಡ್ ರಿಡನ್ನೇ ಆಗಿದ್ದೆ ಪ್ರೆಗ್ನೆಂಟಲ್ಲಿ ಕೂಡ. ಅವಾಗಲೂ ನನ್ನ ಸೇವೆ ಇವರೇ ಮಾಡ್ತಾ ಇದ್ದಿದ್ದು. 9 ಮಂತ್ಸು ನನಗೆ ವಾಮಿಟ್ ಆಗೋದು, ಸುಸ್ತಾಗೋದು. ಆಮೇಲೆ ಡಾಕ್ಟ್ರು ಬೆಡ್ ರೆಸ್ಟ್ ಹೇಳಿದರು ನನಗೆ. ಆಮೇಲೆ 9 ಮಂತ್ಸ್ ಆದಮೇಲೆ ಪೇಯ್ನ್ ಬಂತು, ಡೆಲಿವರಿ ಪೇಯ್ನು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಮೈಸೂರಲ್ಲಿ, ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿ. ಆವಾಗ ಅವರು ಆವಾಗ 27 ವರ್ಷದಿಂದ ಎಲ್ಲ ಅವಾಗೆಲ್ಲ ಈ ಸ್ಕ್ಯಾನಿಂಗ್ ಏನು ಇಲ್ವಲ್ಲ. ಸರಿ, ಬೆಳಗ್ಗೆ 7 ಗಂಟೆಗೆ ನಂಗೆ ಪೇಯ್ನ್ ಬಂದಿದ್ದಕ್ಕೆ ಸಾಯಂಕಾಲ 5 ಗಂಟೆಗೆ ಎಮರ್ಜೆನ್ಸಿ ಕೇಸ್ ಸಿಸೇರಿಯನ್ ತೊಗೊಂಡ್ರು. ಅಷ್ಟೊತ್ತಿಗೆ ನನ್ನ ಬಾಡಿಯಲ್ಲಿ ಬ್ಲಡ್ಡು, ನೀರು ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು. ಇನ್ನೇನು ಡೆತ್ ಬೆಡ್ಡಲ್ಲಿದ್ದಾಗ ತೊಗೊಂಡ್ರು. ಆವಾಗ ಸಿಸೇರಿಯನ್ ಎಮರ್ಜೆನ್ಸಿ ಆಗೋವಾಗ ಅದು ಯೂಟಸ್ನ ಎಳೆದು ಬಿಟ್ಬಿಟ್ಟಿದ್ದಾರೆ. ಅದರಿಂದ ನನಗೆ ತುಂಬ ತೊಂದರೆಗಳಾಗೋಯಿತು ಲೈಫ್ನಲ್ಲಿ. ಅಂದರೆ ಮೆನ್ಸಸ್ ಸ್ಟಾಪ್ ಆಗೋಯಿತು ನನ್ನ 23ನೇ ವಯಸ್ಸಿಗೆ. ಆಮೇಲೆ ಆಸ್ಟ್ರಿಯೋ ಆರ್ಥರೈಟಿಸ್ ಬಂತು, ಸ್ಪಾಂಡಿಲೋಸಿಸ್ ಬಂತು, ಸ್ಲಿಪ್ ಡಿಸ್ಕ್ 6 ಟೈಮ್ಸ್ ಆಗಿದೆ, ಅಸ್ತಮಾ ಅಲರ್ಜಿ ಬಂತು, ರೈನೈಟಿಸು, ಸೈನಸೈಟಿಸ್ ಬಂತು, ವರ್ಟಿಗೋ ಪ್ರಾಬ್ಲಮ್ಮು, ಮೈಗ್ರೇನ್ ಹೆಡ್ಡೇಕು, IBS ಡಯರಿಯಾ ಅಂತ ಈಗ 4 ವರ್ಷದಿಂದ ಕಾಯಿಲೆ ಇದೆ ನನಗೆ. ಅದು ತುಂಬ ಕಷ್ಟ. ಅಂದರೆ ಯಾವಾಗ ಡಯರಿಯಾ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಡಯರಿಯಾ ಆಗಿಬಿಡುತ್ತೆ. ಅವಾಗೆಲ್ಲ ಇವರೇ ತೊಳೆಯೋದು. ನನಗೆ 94ಇಂದನೂ ನಾನು ಟಾಯ್ಲೆಟ್ ವಾಶ್ ಮಾಡ್ತಿರೋದು ನಮ್ಮ ಹಸ್ಬೆಂಡೇನೆ. ನನ್ನ ಕಾಲಿಂದ ತಲೆವರೆಗೂ 24 ಅವರು ಸೇವೆ ಮಾಡ್ತಾರೆ ನಂಗೆ ಅವರು. ಅಂದರೆ ರಾಮ್ಕುಮಾರ್ ಅವರೇ, ಪ್ರಾರಂಭದಲ್ಲೇ ಹೇಳಿದಾಗಲೇ ಆಶ್ಚರ್ಯ ಅನ್ನಿಸ್ತು. ಅಂದರೆ ಪ್ರೆಗ್ನೆಂಟ್ ಆಗಿದ್ದಾಗಲೇ ಬೆಡ್ ರೆಸ್ಟ್ ತೊಗೋತಾ ಇದ್ರು, ಆಗಲೇ ನೀವು ಅವ್ರ ಸೇವೆ ಮಾಡ್ತಾ ಇದ್ರಿ. ನಿಜವಾಗಿಯೂ ಆಶ್ಚರ್ಯ ಅನಿಸುತ್ತೆ. ಅಂದರೆ ಇದೆಲ್ಲ ನನಗೆ ರಾಜ್ಕುಮಾರ್ ಅವ್ರ ಚಿತ್ರಗಳ ಪಾತ್ರಗಳೇ ಪ್ರೇರಣೆ. ಅವ್ರ ಚಿತ್ರದಲ್ಲಿ ಏನು ತೋರಿಸಿದಾರೋ ನಾನು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ನಿಮ್ಗೇನು ಶ್ರಮ ಅನಿಸ್ತಿರ್ಲಿಲ್ವಾ? ಅಂದರೆ ನಾವು ಸಾಮಾನ್ಯವಾಗಿ ತುಂಬ ಕೇಸ್ಗಳೇ ನೋಡ್ತೀವಿ. ಅಂದರೆ ಎಲ್ಲರೂ ಅವರ ಹೆಂಡತಿಯರ ಬಗ್ಗೆ ಕೇರ್ ತಗೋತಾರೆ ನಿಜ, ಬಟ್ ಪ್ರೆಗ್ನೆನ್ಸಿ ಟೈಮಲ್ಲೇ ಪೂರ್ತಿ ಕಂಪ್ಲೀಟ್ ಬೆಡ್ಡಲ್ಲೇ ಇದ್ಕೊಂಡಾಗ ಅವ್ರ ಆರೈಕೆ ಮಾಡಬೇಕು ಅಂದರೆ ಸಮಸ್ಯೆ ಆಗ್ತಿತ್ತಾ ನಿಮಗೆ? ಸಮಸ್ಯೆ ಅಂದರೆ ನಾನು ಬ್ಯಾಂಕಲ್ಲಿ ಆಫೀಸರ್ ಆಗಿದ್ದೆ. ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡೋದು ಕಷ್ಟ ಆಗೋದು. ಆದರೂ ಕೂಡ ಪಾಪ ಅವರು ಅಷ್ಟೇ, ತುಂಬ ಅತಿ ಆಗೋವರೆಗೂ ಏನೂ ಹೇಳ್ಕೊಳಲ್ಲ. ತುಂಬ ನನಗೆ ತಡ್ಕೊಳಕ್ಕಾಗಲ್ಲ ಅನ್ನುವಾಗ ದಯವಿಟ್ಟು ನನಗೆ ಹಿಂಗಾಗ್ತಾಯಿದೆ, ಇಂಥ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಹೊರತು ಅಲ್ಲಿವರೆಗೂ ಪಾಪ ಮಲಗೇ ಇರ್ತಾರೆ, ತೊಂದರೆ ಕೊಡೋದಿಲ್ಲ. ಅದು ನನಗೆ ಗೊತ್ತಾಗ್ಬಿಡುತ್ತೆ, ಅವ್ರ ಕಣ್ಣಲ್ಲೇ ನನಗೆ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅವ್ರು ನನಗೆ ತೊಂದರೆ ಕೊಡಬಾರ್ದು ಅಂತ ತಡ್ಕೊಳ್ತಾರೆ, ಆದರೆ ತೀರಾ ತಡ್ಕೊಳಕ್ಕೆ ಆಗದಿದ್ದ ಹೇಳಲೇಬೇಕು ಪಾಪ. ಹೀಗಾಗಿ ನಾನು ಹೊಸದಾಗಿ ಏನಂದರೆ ನನ್ನ ಪ್ರಕಾರ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಸೇವೆ ಸಹಾಯ ಎಲ್ಲ ಆಟೋಮೆಟಿಕಾಗಿ ಬಂದುಬಿಡುತ್ತೆ. ಯಾರು ಕೇಳೋದೇ ಬೇಡ. ಎಲ್ಲಿ ಪ್ರೀತಿ ಇರೋಲ್ಲೋ ಅಲ್ಲಿ ನಾವು ಬೇಡ್ಕೋಬೇಕು, ಸೇವೆ ಮಾಡಿ ಸಹಾಯ ಮಾಡಿ ಅಂತ. ಇದು ನಮ್ಮ ಜೀವ ಅಂತ ಗೊತ್ತಾದ ಮೇಲೆ ಇವಾಗ ನನಗೆ ಆರೋಗ್ಯ ತಪ್ಪಿದ್ರೆ ನಾನು ಹೆಂಡತಿ ಮಾಡ್ತಾ ಇರಲಿಲ್ವಾ?
ಈಗ ಬಹುಶಃ ನಮ್ಮ ಜೀವನದಲ್ಲಿ ಅದ್ರ ಬದಲಾಗಿದೆ. ದೇವರೊಂದು ಪರೀಕ್ಷೆ ಮಾಡಿದ, ನೋಡೋಣ ನಿನ್ನ ಹೆಂಡತಿ ಕಾಯಿಲೆ ಕೊಡ್ತೀನಿ, ನೀನು ಏನು ಮಾಡ್ತೀಯ ಅಂತ. ಯಾಕಂದರೆ ರಾಜ್ಕುಮಾರ್ ಅವರು ಸುಮಾರು 68ನೇ ಇಸ್ವಿ ಮುಂಚೆನೇ ಒಂದು ಸಲ ನಾನು ಭೇಟಿಯಾದಾಗ ಹೇಳಿದರು, ಯಾವುದೇ ಒಂದು ವ್ಯಕ್ತಿಗೆ ನೀವು ಬದುಕಿರುವಾಗಲೇ ಬೆಲೆ ಕೊಡ್ತೀಯೋ, ಗೌರವ ಕೊಡ್ತೀಯೋ, ಪ್ರೀತಿ ಮಾಡ್ತೀಯೋ, ಸಂತೋಷ ಕೊಡ್ತೀಯೋ, ಅವಾಗಲೇ ನಿನ್ನ ಜೀವನ ಸಾರ್ಥಕತೆ ಇದೆ ಅಂತ. ಬಹುಶಃ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ದೇವರು ಇದೊಂದು ಅವಕಾಶ ಕೊಟ್ಟಿದ್ದಾನೆ ನಾನು ಭಾವಿಸ್ತೀನಿ. ನಿಜವಾಗಿಯೂ ತುಂಬ ದೊಡ್ಡ ಉನ್ನತವಾದಂತಹ ಕೆಲಸ ರಾಮ್ಕುಮಾರ್ ಅವರು. ಯಾಕೆಂದರೆ ಸಾಕಷ್ಟು ಸಿದ್ಧಾಂತಗಳನ್ನು, ಒಳ್ಳೆ ವಿಚಾರಗಳನ್ನು ಪ್ರತಿದಿನ ನಾವು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಬಟ್ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ, ನಿಜವಾಗಿಯೂ ಗ್ರೇಟ್. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ರಾಜ್ ಅಭಿಮಾನಿಯೊಬ್ಬರು ಅವರು ನಡೆದಂತಹ ದಾರಿಯಲ್ಲಿ ಅವರು ಹೇಳಿರುವಂತಹ ಸಿದ್ಧಾಂತದ ಮೇಲೆ ತಮ್ಮ ಜೀವನ ರೂಪಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.